ಹಾಯ್ ಹಲೋ, ನಾನು ನಿಮ್ಮ ಬಸವರಾಜ್ ನಾಯ್ಕ್. ನಾನು ನೋಡ್ರಿ ಇವತ್ತ ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನ ಮುಗುಳಿಯಾಳ ಗ್ರಾಮಕ್ಕೆ ಬಂದನು. ನೋಡ್ರಿ ಇಲ್ಲಿ ಒಬ್ರು ರೈತರು ಸುಮಾರು 15 ಎಚ್.ಎಫ್ ಆಕಳಗಳನ್ನ ಸಾಕಾಣಿಕೆ ಮಾಡತ್ತಾರ. ನಾವು ಇವತ್ತ ಈ 15 ಆಕಳ ಬಗ್ಗೆ ಎಲ್ಲ ತಿಳ್ಕೊಂಡು ನೋಡ್ರಿ, ಇವ್ರ ಕೇವಲ 15 ಆಕಳಗಳಿಂದ ದಿನಕ್ಕೆ 100 ಲೀಟರ್ ಹಾಲು ಹಾಕತ್ತಾರ. ನೋಡ್ರಿ, ಇವು ಎಚ್.ಎಫ್ ಆಕಳಗಳನ್ನ ಯಾವ ರೀತಿ ಸಾಕಾಣಿಕೆ ಮಾಡಬೇಕು, ಇವುಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ಮೇವು ಹಾಕಬೇಕು, ಯಾವ್ಯಾವ ರೋಗ ಬರ್ತಾವೆ, ಎಲ್ಲ ರೀತಿಯ ಮಾಹಿತಿಯನ್ನ ರೈತರ ಕಡೆನ ಕೇಳೋಣ ಬನ್ನಿ. ಸರ್, ಮೊದಲನೇದಾಗಿ ನೀವು ಪರಿಚಯ ಮಾಡಿಕೊಡ್ರಿ. ಸರ್, ನಮ್ದು ಹನುಮಂತ್ ಭೀಮಶಪ್ಪ ಇಟ್ಕೊಡ್ರಿ. ಹಾಂ ಸರ್. ಮುಗುಳಿ ಆಳ್ರಿ ನಾವು ಇರ್ದ್ರಿ. ಓಕೆ. ಸರ್, ನಮಗೆ ಮೊದಲು ಒಂದು 100 ಕುರಿ ಇದ್ದು ರೀ. ಹಾಂ ಹಾಂ ಇದ್ರಿ ಸರ್. ಇವು ಭೂಮಿ ಎಲ್ಲ ಕಡೆ ನೀರಾವರಿ ಆತ್ರಿ. ಇದು ಮಲಾಪುರ ಕಾವಲ್ ಬಂದ್ರಿ. ಹಾಂ ಹಾಂ ನೀರಾವರಿ ಆಗಾನ ಭೂಮಿ ಹಾತಿ ಆತ್ರಿ ಸರ್. ಓಕೆ. ಹಾತಿ ಆದ ಪೆಟ್ಟಿಗೆ ನಾವು ಏನು ಮಾಡಿದ್ವಿ ಸರ್, ಎರಗಟ್ಟಾಗ ಒಂದು ಅಗಲ ತೊಗೊಂಬಂದ್ರಿ. ಹಾಂ ಹಾಂ 25,000 ಕೊಟ್ಟು ಒಂದು ಯಾಕೆ ಒಂದು ಅಗಲ ತೊಗೊಂಬಂದ್ರಿ ಸರ್. ಹಾಂ ಅದು ಹಂಗ ಒಂದರಿಂದ ಒಂದು ಅದ್ರ ಇನ್ಕಮ್ ಚಲೋ ಅನಿಸ್ತೀರಿ ಸರ್. ಹಾಂ ಹಾಂ ಚಲೋ ಅನಿಸಿದ ಪೆಟ್ಟಿಗೆ ನಾವು 1ರಿಂದ 2, 2ರಿಂದ 3, 3ರಿಂದ 4 ಹಿಂಗೆ ಒಂದರಿಂದ ಈಗ ಒಟ್ಟು ಒಂದು 15 ಹಾಕದಾರ. 15 ಆಕಳ. ಹ್ಞೂ ರೀ. ಮೊದಲೆಲ್ಲ ಕುರಿ ಕಾಯ್ತೀರ? ಕುರಿ ಕಾಯ್ತಿದ್ರು ಸರ್. ಹಾಂ ರೀ. ಈ ಭೂಮಿ ಹಾಕಿ ಆದ್ಬಿಟ್ಟು ಕುರಿ ಮಾರಿದ್ರು ಸರ್. ಅಂದ್ರೆ ಈಗ ನೀರಾವರಿ ಆಗಂತಲೇ ಎಲ್ಲಾರು ಬೆಳಿ ಮಾಡ್ರಿ, ಬೆಳಿ ಮಾಡಿದ್ರಿ. ಕುರಿ ಮೇಸಾಕ ಇಲ್ಲಿ ಮೇವು ಸಿಗಲಾರ ಕಾಯ್ತಾರ. ಕುರಿ ಮೆಸಾಕ್ ಭೂಮಿ ಹಾಕಿ ಆಗ್ಬಿಟ್ರಿ, ಎಲ್ಲ ಕಬ್ಬು ಆಗಿಬಿಟ್ರಲ್ಲ ರೈತ ಭೂಮಿ ಅಲ್ರಿ ಸರ್. ಹಾಂ ಇದಕ್ಕಾಗಿ ನಾವ್ ಏನ್ ಮಾಡಿದ್ವಿ ಅಂತಂದ್ರ ಫಸ್ಟ್ ಒಂದ್ ಅಗಲ ತಂದ್ರಿ. ಹಾಂ ಹಾಂ ಆ ನಂತರ ಹಂಗ ಒಂದರಿಂದ ಒಂದ್ರಿ ಹಾಂ ಹಿಂಗ ಈಗ ಒಂದು 15 ಹಾಕದಾರ ಸರ್. ಓಕೆ ಓಕೆ. ಈಗ ಅದ್ರದ ಈಗ ಸುಮಾರು ಅಂದ್ರು ದಿವಸ ಒಂದು 100 ಲೀಟರ್ ಹಾಲು ಹಾಕ್ತಾರೆ. 100 ಲೀಟರ್ ಹಾಕ್ತೀವಿ. ಹ್ಞೂ ಸರ್. ಓಕೆ. ಅಜ್ಜಾರ, ಇವಾಗ ರೀ ಮೊದಲ ನಿಮಗೆ ಈಗ ಕುರಿ ಕಾಯ್ತಿದ್ರಿ, ಸೊ ಅವಾಗಿನ ಜೀವನ ಹೆಂಗಿತ್ರಿ? ಭಾಳ ಕಷ್ಟದ ಪರಿಸ್ಥಿತಿ ಇತ್ತನ್ರಿ ಅವಾಗೆಲ್ಲ ಭಾಳ ಕಷ್ಟ ಇತ್ರಿ ಸರ್. ಅದು ಹಾಂ ರೀ. ಅವಾಗೆಲ್ಲ ಏನ ಇವೆಲ್ಲ ನೀರಾವರಿ ಇದ್ರಿಕಿಲ್ರಿ ಸರ್. ಹಾಂ ಅವಾಗೆಲ್ಲ ಒಂದ್ ಸ್ವಲ್ಪ ಕಷ್ಟ ಇತ್ರಿ. ನಾವೆಲ್ಲ ಕಷ್ಟದಾಗ ಬಂದಾರು ಸರ್. ಹಾಂ ಹಾಂ ಇವ್ರು ನಮ್ಮ ಅಪ್ಪಾರ ಒಂದು ಮಾತು ಹೇಳಿದ್ರಿ ನಮ್ಗೆ. ಹಾಂ ಒಬ್ರ ಬಡ್ಕೊಂಡ್ ತಿನ್ನೋರ್ ಬಾಗಲ್ದಾಗ ಹಾಯ್ಬೇಡ್ರಿ, ದುಡ್ಕೊಂಡ್ ತಿನ್ನೋದ್ ಮಾತು ಬಿಡ್ಬೇಡ್ರಪ್ಪ ಅಂತೇಳಿ ನಮ್ಮ ಅಪ್ಪಾರ ಒಂದು ಮಾತು ಹೇಳಿದ್ರಿ. ಹಾಂ ಅದಕ್ಕಾಗಿ ಅವ್ರು ಯಾವ ರೀತಿ ಹಿಟ್ ನೋಡ್ರು ಅದ ರೀತಿ ಬಂದ್ರಿ ಸರ್ ನಾವು. ಹಾಂ ಹಾಂ ಹಿಂಗಾಗಿ ಈಗೆಲ್ಲ ಇನ್ಕಮ್ ಚಲೋ ಐತ್ರಿ ಸರ್. ಓಕೆ ಓಕೆ. ಇಲ್ಲ ಇವಾಗ ರೀ ಇವನ್ನ ಒಂದ್ ದಿನದ ರೊಟ್ಟಿನ ಅಂತ ಹೇಳಿದ್ರ ರೀ, ಬೆಳಿಗ್ಗೆ ಎದ್ದು ನೀವು ಏನೇನು ಕೆಲಸ ಮಾಡ್ತೀರಿ? ಹೋದ್ರಿ ಬೆಳಿಗ್ಗೆ ಚೆನ್ನ ಬಂದು ಮುಸ್ರಿ ಹಾಕೋದು ಸರ್. ಆ ನಂತರ ಹಾಲು ಹಿಂಡ್ರಿ. ಹಾಂ ಹಾಂ ಹಾಲು ಹಿಂಡಿ ಕಿಸಿದ್ರೆ ಮೇವು ಹಾಕೋದ್ರಿ ಸರ್. ಮೇವು ಹಾಕ್ತೀರಿ. ಮೇವು ಹಾಕೋದು. ಓಕೆ. ಇವಾಗ ರೀ ಸರ್, ನಿಮ್ಮದೇನು ಮಿಷನ್ ಹತ್ತು ಐತೇನ್ರಿ ಹಿಂಡಾಕ? ಮಿಷನ್ ಐತ್ರಿ ಸರ್. ಹಾಂ ರೀ. ಮಿಷನ್ ಐತ್ರಿ. 2 ಟೈಮ್ ರೀ. ಹಾಂ. ಓಕೆ ಓಕೆ. ಇವಾಗ 15 ಹಾಕದಾವ್ರಿ, ಇವನ್ ಮೇಂಟೈನ್ ಮಾಡಕ್ಕೆ ಎಷ್ಟು ಜನ ಅದಾರಿ ನೀವು? ಸರ್, ಈಗ ಇಳಿದು ಸಹ ಇವು ಈಗ ಮೊನ್ನೆ ಹಬ್ಬದಾಗ ಕುರಿ ಮಾಡ್ತೀವಿ ಸರ್. ಮೊದಲು ಇವ್ ನಮ್ಮ ಹಿರಿಮಗ ಒಬ್ಬ ಮಾಡ್ತಾರೆ ಸರ್. ಹಾಂ ರೀ. ಈ ಕುರಿ ಮರ ಅಂತ ಮತ್ತೊಂದು 4 ಆಕಳನ್ನು ಜಾಸ್ತಿ ತಂದ್ರಿ. ಹಾಂ ಹಾಂ ಈಗ ಇಬ್ರು ಇದನ್ನ ಮಾಡ್ಕೊತೊಂಡಾರ ಸರ್. ಹಾಂ ಹಾಂ ಇದ್ರ ಚಲೋ ಐತ್ರಿ ಸರ್. ಚಲೋ ಐತ್ರಿ. ಹ್ಞೂ ಸರ್. ಇದು ಕುರಿದ್ ಬೆಸ್ಟ್ ಅನ್ಸೈತ್ರಿ ನಿಮಗೆ? ಇದು ಆಕಳ ಚಲೋ ಅನ್ಸೈತ್ರಿ? ಏನಿಲ್ರಿ ಸರ್, ಯಾವ್ದಾಗ್ಲಿ ಒಟ್ಟು ದುಡ್ಕೊಂಡಾಗ ಆಗುದ್ರಿ ಸರ್. ಓಕೆ ಓಕೆ. ದುಡ್ಕೊಳತಿ ಯಾವ್ದು ಆಗುಲ್ರಿ ಸರ್. ದುಡ್ಕೊಂಡಾಗ ಆಗುದ್ರಿ. ಓಕೆ. ಇದನ್ನಾರು ದುಡ್ಕೋಬೇಕ್ರಿ ಸರ್, ಅದನ್ನಾರು ದುಡ್ಕೋಬೇಕ್ರಿ ಸರ್. ಈಗ ಅದ್ರ ದುಡ್ಕೋಬೇಕಂತಂದ್ರ ಗುಯ್ ಮೇಲೆ ರಿಕ್ ಆಗ್ಬಿಡ್ರಿ. ಹಾಂ ಹಾಂ ರೀ. ಈಗ ಅದನ್ನ ದುಡ್ಕೋಕ ಈಗ ಗುಯ್ ಮೇಲೆ ರಿಕ್ ಆದ್ರಿಂದ ಅವ್ನು ಮೆಸಾಕ ಜಾಗಿಲ್ಲಂಗ ಜಾಗಿಲ್ಲಂಗ ಆಗನಂತರ ಈ ಹಾಕೋದು ಮಾಡಿವ್ರಿ ಸರ್. ಓಕೆ. ಹಾಕೋದ್ ಚಲೋ ಐತಿ. ಓಕೆ. ಅಂದ್ರೆ ನಿಮ್ಮದು ಹೊಲ ಎಷ್ಟೈತ್ರಿ ಸರ್? ನಮ್ದು ನಾವು 3 ಮಂದಿ ಅಂತಂದ್ರಿ ಸರ್. ನಮ್ಮ ಬಾಬಾರ ಒಂದು 18 ಎಕರೆ ಗುಮ್ಮಿ ಗಳಿಸ್ತಾರೆ ಸರ್. ಹಾಂ ಹಾಂ ನಾವೇನು ಗಳಿಸಿಲ್ರಿ, ಅವರ ಗಳಿಸಿದ್ದಾರೆ. ಓಕೆ. ಹಾಂ ನಾವೆಲ್ಲ ಬ್ಯಾರಿಗಿರಿ ಸರ್. ಹಾಂ ಹಾಂ ನಮ್ಗೆ ನಮ್ಮ ಪಾಲಿಗೆ ಒಂದು 7 ಎಕರೆ ಬಂದ. 7 ಎಕರೆ. ಓಕೆ. ಅಂದ್ರೆ ಇವಕ್ಕೆ ಮೇವು ಅದು ಎಲ್ಲ ನಿಮ್ಮ ಹೊಲದನ ರೀ? ಹಾಂ, ಹೊಲದ್ರಿ ಸರ್. ಒಂದ್ ದಿನದಾಗ ರೀ ಮೇವು ಏನೇನು ಹಾಕ್ತೀರಿ ಇವಕ್ಕೆ? ಸರ್, ನಾವು ಒಳ್ಳೆ ಏನು ಹಾಕೋದಿಲ್ರಿ ಸರ್. ಹಾಂ ಬೆಳಿಗ್ಗೆ ಎದ್ದ ಪೆಟ್ಟಿಗೆ ಒಂದು ಟೈಮ್ ಹಾಕ್ತೀವಿ ಸರ್. ಆ ನಂತರ ಸಾಯಂಕಾಲ ಒಂದು ಟೈಮ್ ರೀ. 2 ಟೈಮ್. 2 ಟೈಮ್ ರೀ. ಮೇವು ಏನೇನು ಹಾಕ್ತೀರಿ ಇವಕ್ಕೆ 2 ಟೈಮ್ ರೀ? ಸರ್, ಏನ್ರಿ ಈಗ 24 ತಾಸು ಹಾಕ್ಬೇಕಾದ್ರೆ ನಾವು ಚಜ್ಜಿ ಗಡ್ಡಿನ ಹಾಕ್ಬೇಕಾಕತ್ರಿ. ಹಾಂ ಹಾಂ ಅದು ಚಜ್ಜಿ ಗಡ್ಡಿ ಅದನ್ನ ಹಾಕ್ಬೇಕಾಕತ್ ಜಾಸ್ತಿ ರೀ. ಅಂದ್ರೆ ನಾವು ಮತ್ತೆ ಬೇರೆ ಹೊಲ್ಗೋ ಇರ್ತಾವಲ್ರಿ, ನಾವು ಗೊಂಜಾಳ ಹಾಕಿರ್ತೀವಿ. ಆ ಟೈಮ್ದಾಗ ಅದ್ರ ಕೂಡ ಮಿಕ್ಸ್ ಮಾಡಿ ಗೊಂಜಾಳ ಮೇವು ಹಾಕ್ತಿರಿ ಸರ್. ಮುಂದೆ ಕಣಕಿ ಹಾಕ್ತಿರಿ ಸರ್, ಹಿಂಡಿ ಹಾಕ್ತಿರಿ, ಗೊಂಜಾಳ ನುಚ್ಚ ಹಾಕ್ತಿರಿ ಸರ್. ಇವನ್ನೆಲ್ಲ ಹಾಕ್ತಿರಿ ಎಲ್ಲ ಹಾಕ್ತೀರಿ? ಹ್ಞೂ ಸರ್. ಓಕೆ. ಇವಾಗ ನೀರು ಎಷ್ಟು ಟೈಮ್ ಕುಡಿಸ್ತೀರಿ ಹೋಗ್ರಿ? ಸರ್, ನೀರು 2 ಟೈಮ್ ಕೊಡ್ತೀವಿ. 2 ಟೈಮ್. ಅಂದ್ರೆ ಇವು ಮೇವು ಮತ್ತು ಎಲ್ಲ ಮಿಷನ್ಗೆ ಹಾಕ್ತಾರೆ? ಎಲ್ಲ ಮಿಷನ್ಗೆ ಹಾಕಿ ಅದನ್ನು 2 ಟೈಮ್ ಮೇವು ಹಾಕ್ತೀವಿ. ಹಾಂ ಹಾಂ. ಇದು ಮೇವು ರೀ ಆಲ್ಮೋಸ್ಟ್ ಎಲ್ಲರೂ ಈಗ ಮಿಷನ್ಗೆ ಹಾಕಿ ಇದು ಮಾಡತ್ತಾರ್ರಿ. ಅಂದ್ರೆ ಹಂಗ ಹೋಗುದ್ರ ಚಲೋ ರೀ, ಇದು ಮಿಷನ್ಗೆ ಹಾಕಿರ ಬೆಸ್ಟ್ ರೀ? ಇಲ್ರಿ ಸರ್, ಇದು ಹಂಗ ಹೋಗುದ್ರಿ ಏನಾಗ್ತೈತ್ರಿ ಸರ್, ಅದು ಬೆರ್ಸಿದ್ದ ಬಿಡ್ತಾವ್ರಿ ಸರ್. ಬಡ್ಡಿ ಎತ್ತು ಬಿಡ್ತಾವ್ರಿ? ಬಡ್ಡಿ ಬಿಡ್ತಾವ್ರಿ ಸರ್. ಆ ನಂತರ ಮಿಷನ್ಗೆ ಹಾಕಿರಿ ಏನಾಗತ್ತಿ, ಎಲ್ಲ ಪುಡಿ ಪುಡಿ ಇಂಚ್ ಮಾಡಿ ಹೋಗೋದು ಬರುತ್ತೆ. ಎಲ್ಲ ಹೊಡ್ಕೊಂತೀವಿ. ಅದು ಮಿಕ್ಸ್ ಆಗತ್ರಿ ಸರ್, ಮೇವು ಈಡಾಗ್ತದೆ ಸರ್ ಮಿಷನ್ಗೆ. ಸರ್, ಇವಾಗ ರೀ ನೀವು ಇದನ್ನ ಶೆಡ್ ಹಾಕಿರಿ, ಶೆಡ್ಗೆಲ್ಲ ಖರ್ಚು ಎಷ್ಟು ಬಂದತ್ರಿ ಇದು? ಇದು ಸರ ಸಡ್ಡಿಗೆ ಅಂತಂದ್ರೆ ನೋಡ್ರಿ, ಇವು 3 ಟ್ಯಾಂಕರ್ ಅದಾವ್ರಿ. ಹಾಂ ರೀ. ಒಂದ ನೀರು ಕುಡ್ಸಾಕೈತ್ರಿ. ಹಾಂ ಹಾಂ. ಇಲ್ಲಿ ಒಂದು ಉಚ್ಚಿದೈತ್ರಿ. 2 ಟ್ಯಾಂಕರ್ ಅದಾವ್ರಿ. ಇವು 2 ಟ್ಯಾಂಕರ್ ಅದಾವ್ರಿ. ಸಡ್ಡಿಗೆ ಏನು ಇವು ಎಲ್ಲ ಹಿಡ್ಕೊಂಡ್ ಕಿಸಿ ಒಂದು 3 ಲಕ್ಷ ರೂಪಾಯಿ. 3 ಲಕ್ಷ ರೂಪಾಯಿ. ಹಾಂ ಹಾಂ.
ಇದನ್ನ ಸ್ಟಾರ್ಟಿಂಗ್ ಹಾಕಿದ್ರೆ ನೀವು ಇವಾಗ ಮಿಷನ್ ಬತ್ರಿ ಇದು ಬತ್ರಿ ಎಲ್ಲ ಬತ್ರಿ ಸರ್. ಹಾ ಹಾ ಇದು ಸ್ಟಾರ್ಟಿಂಗ್ ಮೊದಲೇನು ನಾಲ್ಕದಾಗೇನ ಹಂಗ ಸ್ವಲ್ಪ ಅಲ್ಲಿ ಒಂದು ಸಡ್ ಇತ್ತು ಮನಿ ತಕ ಅಲ್ಲಿ ಕಟ್ತಿದ್ರಿ. ಹಾ ಹಾ ಆ ನಂತರ ಇವ್ ಜಾಸ್ತಿ ಆಕಳುಗಳು ಮಾಡಿದ್ರಿ ಇದನ್ನ ಸಡ್ ಹಾಕಿ. ಓಕೆ ರೀ. ಸರ್ ಇವಾಗ ರೀ ನೀವು ಒಂದೇ ಆಕಳಿಂದ ಇವತ್ತಿಗೆ ಇಷ್ಟು 15 ಆಕಳ ಮಾಡಿದಿರಿ. ಇದು 15 ಆಕಳ ಮಾಡಕ್ಕೆ ಎಷ್ಟು ವರ್ಷ ತಗೋತೀರಿ ಇದ? ಇವೇನ್ ಏನ್ ಸರ ಇದು ಮಾಡ್ಬೇಕನ್ನುವಂತ ಮನುಷ್ಯನಲ್ಲಿ ಅದು ಕುಬಿ ಐತಂದ್ರ ಸರ್, ಹಾ ಹಾ ಅದರಿಂದ ಕ್ಯಾಶ್ ಇತ್ತಂತಂದ್ರೆ ಒಂದು 15 ದಿವಸದಾಗ 15-20 ಆಕಳ ಮಾಡ್ಬೋದು ಸರ್. ಹಾ ಅದು ನಾವು ಆ ರೀತಿ ಇಲ್ರಿ ಸರ್. ಓಕೆ ನಾವು ಇಡಸ್ ಕುರಿದ್ರೆ ಮರಿ ಮಾರುದು ಮತ್ತೆ ಇವು ಹಾಲಿನ ಇನ್ಕಮ ಹಿಂಗ್ ಮಾಡ್ಕೊತ 2 ದಿವ್ಸಕ್ಕೆ 15 ದಿವ್ಸಕ್ಕೆ ಒಂದ್ ತಗೊಂಡು ಹಿಂಗ ಮಾಡ್ಕೊತ ಇಷ್ಟ ಆಕಳ ಮಾಡಿವಿ ಸರ್. ಇಷ್ಟ ಆಕಳ ಮಾಡಿ. ಓಕೆ. ಇವಾಗ ರೀ ನೀವು ಇವಾಗ ಎಷ್ಟು ವರ್ಷ ಆಯ್ತು ರೀ ಇದು? ಇದು ಸುಮಾರು ಒಂದು 8 ವರ್ಷ ಆತಲ್ರಿ. 8 ವರ್ಷ. ಓಕೆ ರೀ. ಇವಾಗ 8 ವರ್ಷದಿಂದ ಇದು ಆಕಳ ಸಾಕಾಣಿಕೆ ಮಾಡತ್ತೀರಿ. ಯಾವಾಗಾರ ಒಮ್ಮೆ ಏನಾರ ಯಾವ್ದಾರ ಆಕಳಿಗೆ ಏನಾರ ರೋಗ ಬಂದು ಅಥವಾ ಏನಾರ ಒಟ್ಟು ಲಾಸ್ ಆಗೈತೇನ್ರಿ ನಿಮ್ಗೆ? ಸರ್ ಲಾಸ್ ಏನು ನಮ್ಮನ್ನ ಯಾವ ಒಂದು ಆಕಳ ಜತ್ತಾಗಿಲ್ರಿ. ನಾವು ಸ್ವಲ್ಪ ಇದಾದು ಅಂತಂದ್ರೆ ಅದ್ರ ಬಗ್ಗೆ ನಮ್ಮ ಹುಡುಗರಿಗೆಲ್ಲ ನಮ್ಮ ಹಿರಿ ಹುಡುಗೆಲ್ಲ ಸಾಲಿಗೆ ಐತಿ ಎಲ್ಲ ಮಾಹಿತಿ ಐತ್ರಿ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಆಕಳಿಗೆ ಯಾವ ರೋಗ ಐತಿ ಏನೈತಿ ಅನ್ನೋ ಅದು ಸ್ವಲ್ಪ ಹಗರಾಗ ಒಂದ್ ಸ್ವಲ್ಪ ಡಾಕ್ಟರ್ಗೆ ₹1 ಮಾಹಿತಿ ಇತ್ತಂದ್ರೆ ಇವ್ರು 4 ಮಾಹಿತಿ ಐತಿ ಸರ್. ಇವ್ರು ಆ ರೀತಿ ನೋಡ್ಕೊಂಡಾರ ಡಾಕ್ಟರ್ ಫೋನ್ ಹಚ್ತಾರೆ ಸರ್. ಫೋನ್ ಹಚ್ಚಿದ್ರೆ ಅವ್ರು ಬಂದೆಲ್ಲ ಇಂಜೆಕ್ಷನ್ ಆಗಲಿ. ಅಂದ್ರೆ ಸರ್ ಇವಾಗ ಮುಖ್ಯವಾಗಿ ಇವಕ್ಕೆ ಏನೇನು ರೋಗಗಳು ಕಾಡ್ತಾವ್ರಿ? ಸರ್ ಹೆಚ್ಚು ಹೇಳ್ಬೇಕಾದ್ರೆ ಕೆಚ್ಚಲ್ ಬಾವು ಭಾಳ ಜಾಸ್ತಿ ಕಾಡ್ತೈತ್ರಿ. ಉಳಿದ್ ಮತ್ತು ಜ್ವರ ಹಂಗ ಹಿಂಗು ಬರುವಲ್ರಿ ಮೈನೇರ್ಗೆ. ಹೆಚ್ಚು ಬರ್ಬೇಕಾದ್ರೆ ಕೆಚ್ಚಲ್ ಬಾವು ಒಂದ ಭಾಳ ಕಾಡ್ತೈತಿ. ಇವಾಗ ರೀ ನೀವು ಕಾಮನ್ ಆಗಿ ಹಂಗ ಈಗ ಸಿಮೆಂಟ್ ಬೆಡ್ ಮ್ಯಾಗ ಅದಾವ್ರಿ ಇನ್ನ ಮ್ಯಾಟ್ ಹಾಕಿರ್ರಿ? ಮ್ಯಾಟ್ ಹಾಕಿರಿ ಸರ್. ಮ್ಯಾಟಿಗೆ ಮತ್ತು ಸಿಮೆಂಟ್ ಬೆಡ್ಡಿಗೆ ಏನು ವ್ಯತ್ಯಾಸ ರೀ ಅದಕ್ಕೆ? ಏನ್ ವ್ಯತ್ಯಾಸ ಅಂದ್ರೆ ಸರ್ ಏನಾಗತ್ತೆ ಹೇಳೇನ್ರಿ, ಮ್ಯಾಟ್ ಹಾಕೋದ್ ಬಿಟ್ರೆ ದನಗಳು ಒಂದೊಂದು ಮ್ಯಾಟಿನ ಮೇಲೆ ಇರ್ತಾವ್ರಿ. ಅವು ನಾವು ತಂದು ಕಟ್ಟಿದ್ಗಳು ಏನಾಕತ್ರಿ ಅಂದ್ರೆ ಅವು ಕೊಳಗಾವ್ ಸ್ವಲ್ಪ ಮಿದು ಇರ್ತಾವ್ರಿ. ಅವು ಏನ್ ಮಾಡ್ತಾವ ಅಂತಂದ್ರೆ ಸ್ವಲ್ಪ ತ್ರಾಸ ಆಕತ್ರಿ ಸರ್. ಓಕೆ ಓಕೆ. ಈ ಬೆಡ್ಡಿನ ಮೇಲೆ ಕಟ್ಟಿದ್ರಲ್ಲಿ ಮ್ಯಾಟ್ ಮೇಲೆ ಇದ್ದದ್ದು ಬೆಡ್ಡಿನ ಮೇಲೆ ಕಟ್ಟಿದ್ದಲ್ಲಿ ರೀ ಬೆಡ್ ಬಿರ್ಸಾಕತ್ತದ ಸರ್. ಈ ಮ್ಯಾಟ್ ಮೇಲೆ ಅನ್ಕೊಂಡ ನಾವು ಹಸಿ ಹಸು ಮಾಡ್ಕೊಂಡು ಹಂಗೆ ಓಕೆ ಓಕೆ. ಇವಾಗ ರೀ ಸರ್ ಇದು ಎಮ್ಮಿಗಳ ಸಾಕಾಣಿಕೆ ಚಲೋ ಅನಿಸ್ತೈತ್ರಿ ನಾ ಆಕಳ ಸಾಕಾಣಿಕೆ ಚಲೋ ಅನಿಸ್ತೈತ್ರಿ? ಇದು ಎಮ್ಗಳು ಸಾಕಾಗಿಂಕ ಅಂತಂದ್ರೆ ಅದು ಏನು ಸುಮಾರು ಅಲ್ರಿ ಸರ್. ಆಕಳ ಹಾಲು ಹಿಂಡಂಗಿಲ್ರಿ. ಆಕಳ ಹಾಲು ಹಿಂಡಂಗಿಲ್ಲ. ಆಕಳ ಜಾಸ್ತಿ ಇರ್ತೈತ್ರಿ. ಅದು ಒಂದೇ ಮಾತು ಹೇಳ್ಬೇಕ್ರಿ ಸರ್, ಆ ಆಕಳ ಹಾಲಿಗೆ ನಾವು ಡೇರೆಕೇನ್ ಹಾಕಿರೋಲ್ರಿ ಅದಕ್ಕೆ ಮೇಕಪ್ ಆಗ್ಬೋದ್ರಿ, ರೊಕ್ಕ ಕಷ್ಟ ಆಗ್ಬೋದ್ರಿ. ಇದು ಬೋನಸ್ ಹೆಚ್ಚಿಗೆ ಬರ್ತದೆ. ಬೋನಸ್ ಆಕಳ ಹಾಲು ಹೆಚ್ಚಿಗೆ ಆಕತ್ತವ್ರಿ. ಅದು ಎಮ್ಮಿ 10 ಲೀಟರ್ ಹಿಂಡ್ತಂದ್ರೆ ಇದು 20 ಲೀಟರ್ ಹಿಂಡ್ತದೆ. ಅದು 5 ಲೀಟರ್ ಎಮ್ಮಿ ಹಿಂಡ್ತಂದ್ರೆ ಇದು 10 ಲೀಟರ್ ಹಿಂಡ್ತದೆ. ಓಕೆ. ಅಂದ್ರೆ ಇವಾಗ ನಿಮ್ಗೆ 15 ಆಕಳದವ್ರಿ, ಇದ್ರಾಗ ಒಂದ್ ಯಾವ್ದಾರ ಆಕಳು ಹೆಚ್ಚ ಅಂದ್ರೆ ಎಷ್ಟು ಹಿಂಡ್ತೈತ್ರಿ ಸರ್? ಅದು ನಿಮ್ಗೆ ಹೇಳ್ಬೇಕು ಏನಲ್ರಿ, ಈಗ ನಿಮ್ಗೆ ನಾವು ಇಳ್ದಾಗ ಒಂದು 3 ತಿಂಗಳ ಮಟ್ಟ 3 ಟೈಮ್ ಮೊಸರು ಹಾಕಿರಿ ಹಿಂಡಿ ಇಳ್ದಾಗ್ರಿ. ಅವು ಕಮ್ಮಿ ಅಂತಂತಂದ್ರು ಆಕಳ ಮೇಲೂ ಡಿಪಾಜ್ ಐತ್ರಿ. ಒಂದೊಂದು ಹೆಚ್ಚು ಹಿಡ್ತಾವ ಕಮ್ಮಿ ಇರ್ತಾವ್ರಿ. ನಾವೇನ್ ಮಾಡ್ತೀವಿ ಅಂತಂದ್ರೆ ಅವು 10 ಲೀಟರ್ ಒಳಗೆ ಯಾವ ವಾರ ಹಿಂಡುದು ಅಂತಂದ್ರೆ ಅವು ಬದಲು ಮಾಡಿಬಿಡ್ತೀವಿ. ಬದಲು ಮಾಡಿ ಮತ್ತೆ ಬೇರೆ ತೊಗೊಂಬರ್ತೀರಿ. ಓಕೆ ಓಕೆ. ಬಟ್ ಒಂದು ಮಿನಿಮಮ್ ಅಂದ್ರೆ ಒಂದು 10 ಲೀಟರ್ ಒಂದು 10 ಲೀಟರ್ ಒಂದು 3-4 ತಿಂಗಳಾರ ಒಂದು 10 ಲೀಟರ್ ಹಿಂಡ್ರಿ ಇಟ್ಕೋತೀರಿ ನಾವು. ಹಿಡಿದಿಲ್ಲ ಅಂತಂದ್ರೆ ಯಾಕೆ ಬಂತಂದ್ರೆ ಕೊಟ್ಟು ಮತ್ತೆ ಬೇರೆ ಬದಲು ಹಾಕಿ ಒನ್ ಟೈಮ್ಗೆ ಒಂದು 2 ಟೈಮ್ ಕೂಡ್ರಿ. ಇಲ್ರಿ ಒನ್ ಟೈಮ್ ಕಡಿಮೆ ಅಂದ್ರೂ 10 ಲೀಟರ್ ಹಿಂಡ್ರಿ. 10-12 ಲೀಟರ್ ಮಟ ಹಿಂಡ್ತಾವ್ರ ಒಂದೊಂದು. ಅದು ನಮ್ಮ ಕೈಯಾಗ್ರಿ ಉಳ್ದಾರ ಎಷ್ಟು ಹಿಂಡ್ತಾವೆ. ನಾವು ಈಗ ಹೈನುಗಾರಿಕೆ ಮಾಡೋ ಲೆಕ್ಕಕ್ರಿ ಒಂದು 15 ಲೀಟರ್ ಮಟ ಹಿಂಡ್ಬೋದ್ರಿ ಒಂದು ಒನ್ ಟೈಮ್ ರೀ. ನಾವು 10 ಲೀಟರ್ ಒಳಗೆ ಹಿಂಡುದು ಅಂತಂದ್ರೆ ನಾವು ಯಾಕೆ ಬಂದ್ರೆ ಅವ್ನು ಬದಲು ಮಾಡಿ. ಓಕೆ ಓಕೆ. ಅಂದ್ರೆ ಇವಕ್ಕೆ ಏನ್ರ ಆಕಳಿಗಳಿಗೆ ಯಾವಕಾರ ಏನ್ರ ಇನ್ಶೂರೆನ್ಸ್ ಮಾಡಿರೇನ್ರಿ? ಸರ್ ಮಾಡಿರಿ. ಬೇರೆ ಹೊತ್ತಿಂದ ರೀ ಇನ್ಶೂರೆನ್ಸ್ ಮಾಡ್ತೀವಿ. ಎಷ್ಟು ಹಾಕೈತ್ರಿ ಅದು ಒಂದು ಆಕಳು ಮಾಡ್ಸಾಕ್ರಿ? ಸುಮಾರು ಈ ವರ್ಷ ಒಂದು ಆಕಳಿಗೆ ಒಂದು 700 ರೂಪಾಯಿ. 700 ರೂಪಾಯಿ. ಓಕೆ. ಮತ್ತೆ ರೀ ಸರ್ ಇವನ್ನ ಮೈ ತೊಳೆದು ನೀವು ಎಷ್ಟು ದಿವ್ಸಕ್ಕೊಮ್ಮೆ ಮಾಡ್ತೀರಿ ಸರ್? ನಾವು ನೋಡ್ರಿ ನಮ್ಮ ಗುಮ್ಯಾಗ ದುಗ್ದಿರ್ತಾವ್ರಿ. ನಾವು ಖಾಲಿ ಇದ್ದು ಅಂತಂದ್ರೆ ನಮ್ಮ ಹುಡುಗರು ಏನ್ ಮಾಡ್ತಾರ ಅಂತಂದ್ರೆ ಒಂದಿನ ಬಿಟ್ಟು ಒಂದಿನ ತೊಳಿತಾರ್ರಿ. ಇಲ್ರಿ ಒಂದು 4 ದಿವಸ ಬಿಟ್ಟು ತೊಳಿತಾರೆ. ಓಕೆ ಓಕೆ. ಸರ್ ಇವಾಗ ರೀ ಇದು ನೋಡಾರ ಕಣ್ಣಿಗೆಲ್ಲ ನಾವು ಒಂದು 10-15 ಆಕಳ ಸಾಕಿದ್ವು ರಗಡ್ ಹಾಲು ಹಿಂಡ್ತಾವು ರಗಡ್ ಆದಾಯ ಬರೈತಿ ಹಿಂಗೆಲ್ಲ ಅನ್ಕೋತಾರ್ರಿ. ನಿಜವಾಗ್ಲೂ ಇಲ್ಲಿ ನಾವು ದುಡ್ಯಾರಿಗೆ ಅದ್ರ ಪರಿಸ್ಥಿತಿ ಗೊತ್ತಿರತ್ರಿ. ಇದು ಭಾಳ ಕಷ್ಟದ ಕೆಲಸ ಏನ್ರ ಐತೇನ್ರಿ? ಇದು ಏನಿಲ್ರಿ ಸರ್. ಹರ್ಯಾಗ ಒಂದು 2 ಟೈಮ್ ಕಳೆ ಮಗೋದ್ರಿ ಕೆಲಸ ಮಾಡಿದ್ರಿ. ಚೇಂಜ್ ಮಾಡಿ ಒಂದು 2 ತಾಸು ರೀ. ಹರ್ಯಾಗ ಒಂದು 2 ತಾಸು ಇಷ್ಟೇ ರೀ. ಉಳಿದ ಟೈಮ್ದಾಗ ಏನಿಲ್ರಿ. ಒಬ್ರು ನಾವು ವಯಸ್ಸಾದವ್ರು ಇದ್ರು ಸರಿ ಸರ್ಸ್ಕೊತ್ತಿಸಿಂದ ಬಿಡ್ಬೋದ್ರಿ. ನಾವು 2 ಟೈಮ್ ಅಟ್ಟ ಮೇವ್ ಹಾಕಿವ್ರಿ ಸರ್. ಓಕೆ ಓಕೆ. ಇದ್ರದ್ದು ನಿಮ್ಮದು ಎಷ್ಟೆಷ್ಟು ಆದಾಯ ಆಕೈತ್ರಿ ಒಂದು ತಿಂಗಳಿಗೆ ರೀ? ಸರ್ ನೋಡ್ರಿ ಈಗ ಕಡಿಮೆ ಐತ್ರಿ. ಈಗ ಕಡಿಮೆ ಐತಿ ಅಂದ್ರೆ ದಿವಸ 100 ಲೀಟರ್ ಆಗ್ತಾವ್ರಿ. ಇದ್ರಾಗ ಒಂದು 6 ಆಕಳ ಯಾಕೆ ಬಂದವ್ರಿ. ಅವಾಗೆಲ್ಲ 6 ಎಮ್ಮೆ ಇದು ಅಂತಂದ್ರೆ ಒಂದು ಆಕಳಿಗೆ ಒಂದು 10 ಲೀಟರ್ ಅಂತ ಹೇಳಿನಲ್ರಿ. ಈಗ ಒಂದು ಆಕಳಿಗೆ 10 ಲೀಟರ್ ಹಿಂಡಿಲ್ಲ ಅಂದ್ರೆ ಇಟ್ಕೊಂಗಲ್ರಿ ನಾವು. ಮತ್ತೆ 6 ಆಕಳ ಅಂತಂದ್ರೆ ಸರ್ 6 ಆಕಳು ಎಮ್ಮೆ ಇದು ಅಂತಂದ್ರೆ ಒಂದು ದಿವ್ಸಕ್ಕೆ ಯಾಕಾತ್ರಿ? ಒಂದು ದಿವ್ಸಕ್ಕೆ 100-120 ಲೀಟರ್ ಆತ್ರಿ. ಹೌದಲ್ರಿ ಸರ್? 120 ಲೀಟರ್ ಆತ್ರಿ. ಮತ್ತು ಅವು ಹಂಗೂ ಬರ್ತೈತಿ ಜಾಸ್ತಿ ಹಿಂಡು ಹೋಗಿದ್ದಾಗ ಇನ್ಕಮ್ ಹೆಚ್ಚಾಕತ್ರಿ. ಯಾಕೆ ಬಂದಾಗ ಸ್ವಲ್ಪ ಕಡಿಮೆ ಆಗ್ತೈತಿ.
ಸರ್ ಇವಾಗ ರೀ ನೀವು ಒಂದು ದಿನಕ್ಕೆ ರೀ 100 ಲೀಟರ್ ಹಾಲು ಹಾಕ್ನಂದ್ರಿ ತಿಂಗಳದ ನಿಮ್ಗೆ ಆದಾಯ ಎಲ್ಲಾ ಖರ್ಚು ತೆಗೆದು ಆದಾಯ ಎಷ್ಟು ಉಳಿಬೋದ್ರಿ? ಸರ್ ಅದು ಒಂದು 80,000 ರೂಪಾಯಿ ಆಗ್ತೈತೆ ರೀ. ಹಾಂ ರೀ ಹಾಲಿಂದ ಹ್ಞೂ ರೀ. ಬೋನಸ್ ಒಂದು 20,000 ರೂಪಾಯಿ ಆಗ್ತೈತೆ ಸರ್. ಅದ್ರಾಗ ಒಂದು 60,000 ರೂಪಾಯಿ ಖರ್ಚು ತೆಗೆದ್ರೆ ತಿಂಗಳಿಗೆ ಒಂದು 40,000 ರೂಪಾಯಿ ಉಳಿತೈತಿ. ಅಂದ್ರೆ ಈಗ ಹಾಲಿಂದ ಒಂದು 80,000 ಬೋನಸ್ 20,000 1 ಲಕ್ಷ ಆಯ್ತು. ಅದ್ರಾಗ 60,000 ಖರ್ಚು ತೆಗೆದ್ರು ಒಂದು 40,000 ರೂಪಾಯಿ 40,000 ತಿಂಗಳಿಗೆ ಒಂದು 40,000. ಓಕೆ ಓಕೆ ಸರ್ ಇವಾಗ ಮತ್ತೇನ್ರ ನೀವು ಮುಸುರಿ ಹಿಂಡಿ ಎತ್ತು ಹಿಂಗೆ ಏನ್ರ ಸ್ಪೆಷಲ್ ಆಗಿ ಹಾಕ್ತಾರನ್ರಿ? ಸರ್ ನಾವು ಒಂದು ಆಕಳಿಗೆ ರೀ ಒಂದು 2 ಸೇರ ಇದನ್ನ ಹಾಕ್ತಿರಿ ಏನ್ರಿ ಗೊಂಜಾಳ ನುಚ್ರಿ 3 ಸೇರ್ ಹಿಂಡಿ ಹಾಕ್ತಿವಿ ರೀ ಒನ್ ಟೈಮ್ ರೀ. ಹ್ಞೂ ರೀ. ಓಕೆ ಓಕೆ ಅದನ್ನ ಯಾವ್ದಂದ್ರೆ ರೀ ಸಮೃದ್ಧಿ ಹಾಕಿ ಸಮೃದ್ಧಿ ಅದು ಚಲೋ ಐತ್ರಿ ಹಾಲಿಗೆ ಹೆಚ್ಚ ಅದನ್ನ ಹಾಕ್ತಿರಿ. ಓಕೆ ನೀವು ಹಾಲಲ್ಲಿ ಕೆಎಂಎಫ್ ಹಾಕ್ತೀರಾ? ಹ್ಞೂ ಸರ್ ಮುಗುಳು ಹಾಳಕ್ಕೆ ಡೈರೆಕ್ಟ್ ಹಾಕ್ತಿರಿ ಕೆಎಂಎಫ್ ರೀ. ಓಕೆ ಅದು 1 ವರ್ಷ ರೀ ಈಗ 3 ವರ್ಷ ಆತ್ರಿ ಸರ್. ಈಗ 3 ವರ್ಷ 3 ನಂಬರ್ ಆಗೈತ್ರಿ ಸರ್ ನಮ್ಗೆ. ಈ ವರ್ಷ 2 ನಂಬರ್. 2 ನಂಬರ್ ಅಂದ್ರೆ ಈಗ ನಿಮ್ಮ ಮುಗುಳಿಯಾಳ ಊರೊಳಗೆ ಅತಿ ಹೆಚ್ಚು ಹಾಕವ್ರ 3 ನಂಬರ್ ನಿಮ್ದು. ಈ ವರ್ಷ 2 ನಂಬರ್. 2 ನಂಬರ್. ಓಕೆ ಸರ್ ಇವಾಗ ರೀ ಇವು 15 ಆಕಳಿಂದ ರೀ ನಿಮಗೆ ತಿಂಗಳ ಅಥವಾ ಒಂದು ವರ್ಷಕ್ಕೆ ರೀ ಸಗಣಿ ಅಂದ್ರೆ ಎಷ್ಟು ಆದಾಯ ಬರ್ಬೋದು ಮತ್ತು ಎಷ್ಟು ಟ್ರ್ಯಾಕ್ಟರ್ ಹಾಕೈತ್ರಿ ಅದ? ಸರ್ ಈಗ ಕಮ್ಮಿನ ಅಂತಂತಂದ್ರು ಈಗ ಜಾಸ್ತಿ ಆಗ್ಯಾವ್ರಿ. ವರ್ಷ ಒಂದು 25 ಟ್ರ್ಯಾಕ್ಟರ್ ಆಗ್ತೈತ್ರಿ. 25 ಸರಿ ಶಗನು ಕೂಡ್ರಿ ಒಂದು 25 ಟ್ರ್ಯಾಕ್ಟರ್ ಗೊಬ್ಬರ ಆಗ್ತೈತಿ ಸರ್. ಈ ವರ್ಷ ಜಾಸ್ತಿ ಆಗೈತೆ ಅಂದ್ರೆ ಒಂದು 3 ಟ್ರ್ಯಾಕ್ಟರ್ ಆಗ್ಬೋದು. ನೀವೇನು ಮಾರ್ತೀರಿ ನಿಮ್ಮ ಹೊಲಕ್ಕೆ? ಇಲ್ರಿ ಸರ್ ನಮ್ಮ ಹೊಲಕ್ಕೆ ಆಗ್ತದೆ. ನಿಮ್ಮ ಹೊಲಕ್ಕೆ ಇವಾಗ ಮಾರ್ಕೆಟ್ ಒಳಗೆ ಎಷ್ಟು ಪ್ರೈಸ್ ಐತ್ರಿ ಒಂದು ಟ್ರ್ಯಾಕ್ಟರ್ ಟೇಲರ್ ಡೆಬಿಗ್ರಿ? ಸರ್ ಅದು ಒಂದ ಮಾತು ಹೇಳ್ಬೇಕ್ರಿ ಎಲ್ಲ ಕಡೆ ನೀರಾವರಿ ಸರ್. ಈಗ ನಮ್ಮ ಈ ಗೊಬ್ಬರ ಮಿಷನ್ಗೆ ಹಾಕಿದ್ದು ಅಂತಂದ್ರೆ ಈಗ ಬೇರೆದವ್ರು 4,000 ಮಾರಿ ನಮ್ 4,500 ಕೇಳ್ತಾರೆ ಸರ್. 500 ಜಾಸ್ತಿ ಅದಾರ್ರಿ. 500 ಜಾಸ್ತಿ ಅಂದ್ರೂ ನಾವು ಕೊಡಂಗಿಲ್ರಿ. ನಮ್ಮನ್ನು ಭೂಮಿ ಐತಲ್ರಿ ನೀರಾವರಿ ಐತ್ರಿ ಹಿಂಗಾಗಿ ಕೊಡಂಗಿಲ್ಲ ಸರ್. ಓಕೆ ನಿಮ್ಮ ಉಳಿದ ಭೂಮಿಗೆಲ್ಲ ಕಬ್ಬು ಐತೇನ್ರಿ? ಎಲ್ಲ ಕಬ್ಬು ಐತ್ರಿ. ಸಜ್ಜಿಗಡ್ಡಿ ಕಬ್ಬು ಗೊಂಜಾಳ ಇವಕ್ಕ ಮೇವಿಗೆ ಅಂತ ಏನ್ರ ಸ್ಪೆಷಲ್ ಆಗಿ ನೀವು ಸಜ್ಜಿಗಡ್ಡಿ ಅಥವಾ ಹಿಂಗ್ ಗೊಂಜಾಳ ಮೇವು ಏನ್ರ ಮಾಡಿರೇನ್ರಿ? ಸರ್ ಮಾಡಿವ್ರಿ. ಒಂದು 1.5 ಎಕರೆ ಸಜ್ಜಿಗಡ್ಡಿ ಐತಿ. 1.5 ಎಕರೆ ಸಜ್ಜಿಗಡ್ಡಿ ಐತ್ರಿ. ಸಜ್ಜಿಗಡ್ಡಿ ಒಂದು 1.5 ಎಕರೆ ಐತ್ರಿ. ಮತ್ತು ನಮ್ಮ ಗೊಂಜಾಳ ಕಡೆ ಹೊಲಗಳಿಗೆ ಹಿಡಿವೆಲ್ಲ ಹಾಕಿರ್ತೀವಿ. ಮತ್ತು ಅದರ ಅಕಸ್ಮಾತ್ ಅದು ಬಗಲಿದ್ದಾಗ ಅದನ್ನು ಕಡ್ದ ಸಜ್ಜಿಗಡ್ಡಿಗೂ ಮಿಕ್ಸ್ ಮಾಡಿ ಹಾಕ್ತಾರೆ. ಇವಾಗ ರೀ ನಿಮ್ಮ ಕಡೆ ಇದ್ದು ಎಲ್ಲ ಇವು ಪ್ಯೂರ್ ಎಚ್.ಎಫ್ ಆಕಳ ರೀ? ಪ್ಯೂರ್ ಎಚ್.ಎಫ್ ಇದು ಪ್ಯೂರ್ ಎಚ್.ಎಫ್ ಆಕಳ ಅಂತೇಳಿ ಹೆಂಗ್ ಗೊತ್ತಾಕವ್ರಿ ನಮ್ಗೆ? ಅದ್ರೊಳಗೆ ನಮ್ಗೆ ಎಲ್ಲ ಗೊತ್ತಾಗಿದೆ ಸರ್. ಈಗ ನಿಮ್ಮ ಸಾಲಿ ಒಳಗೆ ಹೆಂಗ್ ಗೊತ್ತಾಗ್ತೈತಿಲ್ಲ ಅದ್ರೊಳಗೆ ಪೇವರ್ ಕಂಟ್ರಿ ಇದು ಜವಾರಿ ಇದು ಕಂಟ್ರಿ ಬರ್ತೈತಿ, ಇದು ಎಚ್.ಎಫ್ ಬರ್ತೈತಿ, ಜರ್ಮನಿ ಬರ್ತೈತಿ. ಇದು ಇದ್ರೊಳಗೂ ಒಂದು 2-3 ತರ ಅದಾವ್ರಿ ಎಚ್.ಎಫ್ ಒಳಗು. ಅವೆಲ್ಲ ಆಕಳ ನೋಡಿದ್ರೆ ಗೊತ್ತಾಗ್ತದೆ. ಇವಾಗ ನಾವು ಎಚ್.ಎಫ್ ಅಂತೇಳಿ ನೋಡ್ರ ಕೂಣ್ ಹತ್ತುವಂಗ ಏನ್ರ ಗುಣಲಕ್ಷಣಗಳು ಅದಾವನ್ರಿ? ಇದು ಹೇಳುವಂಗ್ರಿ ಐತಲ್ಲ ಸರ್ ಹೇಳ್ರಿ. ಇದು ಏನೈತಿ ನೋಡಿ ಸರ್, ಇವು ಚರ್ಮ ಜಿಗಿದಿಗಳೇ ಒಂದ್ ಸ್ವಲ್ಪ ಇದು ಮಿದು ಬರ್ಬೇಕು ಸರ್. ಇದು ಪೇವರ್ ಎಚ್.ಎಫ್ ರೀ. ಈಗ ಅದ್ರೊಳಗನ ಅಚ್ಚಗಡೆ ಐತಿ ನೋಡ್ರಿ ಸರ್, ಅದು ಕಂಟ್ರಿ ಮತ್ತಿದ ಹಂಗ ಬಿಳಿ ಕರಿ ಹಂಗ ಪಟ್ಪಟ್ಟಿ ಇರ್ಬೇಕನ್ರಿ? ಪಟ್ಪಟ್ಟಿಗೆ ಏನ್ ಸಂಬಂಧ ಇಲ್ಲ ಸರ್. ಅದ ಆಕಳ ನೋಡಿದ್ಗಳಿಂದ ಅದು ಎಚ್.ಎಫ್ ಇದು ಕಂಟ್ರಿ ಅನ್ನೋದು ಗೊತ್ತಾಗತ್ತೆ ಸರ್. ಈಗ ನಮ್ಗೆ ಅದ್ರಗಳು ಒಂದ್ ಸ್ವಲ್ಪ ಮಾಹಿತಿ ಐತಲ್ರಿ 7-8 ವರ್ಷ ಗಂಟ್ಲೆ ಅದು ಆಕಳ ಯಾವ ರೀತಿ ಐತಿ, ಅದು ಕಂಟ್ರಿ ಐತಿ, ಎಚ್.ಎಫ್ ಐತಿ ಅನ್ನೋದ್ರ ಬಗ್ಗೆ ಎಲ್ಲ ಹಂಗೆಲ್ಲ ಗೊತ್ತಾಗೈತಿ. ಅದ್ರ ಬಗ್ಗೆ ಮಾಹಿತಿ ಐತ್ರಿ ಸರ್. ಇದು ಕಂಟ್ರಿ ಇದು ಎಚ್.ಎಫ್ ಜರ್ಮನಿ ಇದು ಅನ್ನೋದೆಲ್ಲ ನಮ್ಗೆ ಗೊತ್ತಾಗತ್ತೆ ಸರ್. ಆಕಳ ನೋಡಿದ್ಗಳೇ ಗೊತ್ತಾಗತ್ತೆ ಸರ್. ಇವತ್ತು ನೀವು ಎಲ್ಲ ಎಚ್.ಎಫ್ ಆಕಳಗಳ ಬಗ್ಗೆ ಯಾವ ರೀತಿ ಸಾಕಾಣಿಕೆ ಮಾಡಬೇಕು, ಯಾವ ರೀತಿ ಮೇವು ಹಾಕಬೇಕು ಅಂತೇಳಿ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿರಿ. ನಿಮಗೆ ತುಂಬಾ ಧನ್ಯವಾದ.